Today I will start with problem number 3. Okay. ಪ್ರಾಬ್ಲಮ್ಗಳನ್ನ ಆಲ್ರೆಡಿ ನಾನು ಸೆಂಡ್ ಮಾಡಿದ್ದೀನಿ. ನೋಡಿ, ಪ್ರಾಬ್ಲಮ್ ನಂಬರ್ 3ನಲ್ಲಿ ಎ ಫೇರ್ ಅಕ್ಕರ್ ಇನ್ ದ premises of a firm on 1/7/2002. From the following information, calculate the claim to be made by the firm. Stock on 1/1/2001 63,000, purchase for the year 2001 4,27,200, and purchase for the sales for the year 2001 5 lakh, wages for the year 2001 20,000, salary for the year 2001 rupees 10,000. Stock on the 31st 2001 81,000, purchase from 1/1/2002 to the date of fire rupees 2 lakh, sales for the above period rupees 3 lakh, salvage value of the stock rupees 10,000, value of the insurance policy rupees 30,000, cost of goods destroyed by fire on 10/10/2001 rupees 10,000. Stock at the end of each year and for till the end of the calendar year 2000 had been valued at cost plus 20%. From 2001, however, there was a change in the valuation of stock, and stock on 31st/12/2001 was valued at 10% less than cost ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಏನು ಅಂದರೆ, ಸ್ಟಾರ್ಟ್ ಅಟ್ ದ ಎಂಡ್ ಆಫ್ ಈಚ್ ಇಯರ್ ಆ್ಯಂಡ್ ಫಾರ್ ಟಿಲ್ ದ ಎಂಡ್ ಆಫ್ ದ ಕ್ಯಾಲೆಂಡರ್ ಇಯರ್ 2000 ಹ್ಯಾಡ್ ಬೀನ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಪ್ಲಸ್ ಅಂತ ಹೇಳಿದ್ದಾರೆ. 2000ನಲ್ಲಿ ಎಂಡ್ ಆಗಿರೋಂಥ ಸ್ಟಾಕು ಅಂದರೆ 2001ನಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ, ಅದರಲ್ಲಿ ಕಾಸ್ಟ್ ಪ್ಲಸ್ ಕೇಳಿದ್ದಾರೆ. ಆ್ಯಂಡ್ ನಾವಿಲ್ಲಿ ಹ್ಯಾಸ್ ಇಟ್ ಈಸ್ ಇನ್ಶೂರೆನ್ಸ್ ಕ್ಲೈಮ್ನ ನಾವು ಫಾಲೋ ಅಪ್ ಮಾಡಬೇಕು. ಈ ಪ್ರಾಬ್ಲಮ್ನಲ್ಲಿ ಸ್ಯಾಲ್ರಿ ಅಂತ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಆ ಸ್ಯಾಲ್ರಿನ ನಾವು ತೊಗೊಳಂಗಿಲ್ಲ. ಸ್ಯಾಲ್ರಿ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಸಂಬಂಧಪಡುತ್ತೆ. ನಾವಿಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮನ್ನು ಮಾಡಬೇಕಾಗಿರ್ಬೇಕಾದ್ರೆ ನಾವು ಕೇವಲ ಟ್ರೇಡಿಂಗ್ ಅಕೌಂಟು ಮತ್ತು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡೋದ್ರಿಂದ ಇಲ್ಲಿ ಸ್ಯಾಲ್ರಿ ಇನ್ಕ್ಲೂಡ್ ಮಾಡೋಕ್ಕಿಲ್ಲ. ಬೈ ಚಾನ್ಸ್ ಏನಾದರೂ ಸ್ಯಾಲ್ರಿ ಆ್ಯಂಡ್ ವೇಜಸ್ ಅಂತ ಇದ್ದಾಗ ಮಾತ್ರ ತಗೋಬೇಕಾಗತ್ತೆ, ವೇಜಸ್ ಆ್ಯಂಡ್ ಸ್ಯಾಲ್ರಿ ಅಂತ ಇದ್ರೂ ತಗೋಬೇಕಾಗತ್ತೆ. ಬರೀ ಸ್ಯಾಲ್ರಿ ಇದ್ದಾಗ ನಾವು ಅದನ್ನು ತೊಗೊಳಂಗಿಲ್ಲ. ಓಕೆ, ಕಮ್ ಟು ಸ್ಟಾರ್ಟ್ ದ ಫಸ್ಟ್ ಸ್ಟೆಪ್, ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 2001. ನಲ್ಲಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ನಾವು ಫಸ್ಟು 2001 ಟ್ರೇಡಿಂಗ್ ಅಕೌಂಟಲ್ಲಿ ತೋರಿಸ್ಬೇಕಾಗತ್ತೆ. ಫಸ್ಟು ಟು ಓಪನಿಂಗ್ ಸ್ಟಾಕು, ಟು ಓಪನಿಂಗ್ ಸ್ಟಾಕ್ ಅಮೌಂಟ್ ಅವ್ರು ಹೇಳಿರೋದು 63,000 ಹೇಳಿದ್ದಾರೆ. 63,000 ಡೇಟು 1/1/2001ನಲ್ಲಿರೋಂಥ ಸ್ಟಾಕು 63,000. ಕಾಸ್ಟ್ ಪ್ಲಸ್ 20% ಅಂತ ಕೇಳಿದ್ರೆ 100/120. 100ಗೆ ಕಾಸ್ಟ್ ಪ್ಲಸ್ ಅಂತ ಇದ್ದರೆ 100ಗೆ ಪ್ಲಸ್ ಎಷ್ಟು ಪರ್ಸೆಂಟೇಜ್ ಕೇಳಿರ್ತಾರೆ ಅಷ್ಟು ಪರ್ಸೆಂಟ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಅದರ ಅಮೌಂಟು 52,500 ಆಗುತ್ತೆ. 52,500 ರುಪೀಸ್ ಆಗುತ್ತೆ. ಆ್ಯಂಡ್ ಅಗೇನ್ ಟು ಪರ್ಚೇಸ್ ಇಲ್ಲಿ ರಿಟರ್ನ್ಸ್ ಏನು ಕೇಳಿಲ್ಲ, ಡೈರೆಕ್ಟಾಗಿ ಪರ್ಚೇಸ್ ಆಗಬೇಕಾದ್ರೆ 4,27,500. ಅಗೇನ್ ಟು ವೇಜಸ್ 2 lakh ಕೇಳಿ 20,000 ಹೇಳಿದ್ರೆ ವೇಜಸ್ 20,000. ಆ್ಯಂಡ್ ಅಷ್ಟೇ, ಸ್ಯಾಲ್ರಿ ತೊಗೊಳಂಗಿಲ್ಲ, ಬಿಟ್ಬಿಡಿ. ಇಷ್ಟಾದ್ಮೇಲೆ FY ಅಂದರೆ ಸೇಲ್ಸ್ ರಿಟರ್ನ್ಸ್ ಏನು ಕೇಳಿಲ್ಲ. ಸೇಲ್ಸ್ ಅಮೌಂಟು 5 lakh.
ಇದಾದಮೇಲೆ ಬೈ ಕ್ಲೋಸಿಂಗ್ ಸ್ಟಾಕ್ 31/12/2001 ಇರೋಂಥದ್ದು. ಇದಕ್ಕೂ ಲೆಸ್ ಕಾಸ್ಟ್ ಅಂತ ಕೇಳಿದರೆ 10% ಲೆಸ್ ಕಾಸ್ಟ್ ಕೇಳಿದರೆ ಹಾಗಾದರೆ 81,000 ಕ್ಲೋಸಿಂಗ್ ಸ್ಟಾಕ್ ಇದೆ ಇಂಟು 100 ಡಿವೈಡೆಡ್ ಬೈ ಲೆಸ್ ಕಾಸ್ಟ್ ಅಂತಂದರೆ 100 ಮೈನಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿಗೆ 90 ಆಗುತ್ತೆ. 10% ಮೈನಸ್ ಮಾಡ್ಕೊಂಡ್ರೆ ಅಮೌಂಟ್ ಈಸ್ 90,000 ರುಪೀಸ್ ಆಗುತ್ತೆ. ಅಂದರೆ ಅವ್ರು ಕೊಟ್ಟಿರೋಂಥ ಅಮೌಂಟು 10% ಲೆಸ್ ಕಾಸ್ಟ್ ಆಗಿದೆ. ನಾವು ಎಕ್ಸಾಕ್ಟಾಗಿ ಒರಿಜಿನಲ್ ಕಾಸ್ಟ್ ಏನಿರುತ್ತೆ ಅದನ್ನು ಹಾಕಬೇಕಾಗುತ್ತೆ, ಅದಕ್ಕೆ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಅಗೇನ್ ಇಷ್ಟಾದಮೇಲೆ ಇನ್ನೊಂದಿದೆ ಲಾಸ್ಟ್ ಸಜೆಷನ್ಟು ಕಾಸ್ಟ್ ಆಫ್ ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಆನ್ 10/10/2001. ಆ ಅಡ್ಜಸ್ಟ್ಮೆಂಟು ಡೆಸ್ಟ್ರಾಯ್ಡ್ ಬೈ ಫೈರ್ 10ನೇ ತಾರೀಕು ಅಕ್ಟೋಬರ್ 10ನೇ ತಾರೀಕಲ್ಲಿ ಗೂಡ್ಸ್ ಡೆಸ್ಟ್ರಾಯ್ಡ್ ಆಗಿತ್ತಂತೆ 10,000 ರೂಪಾಯಿದು. ಅದನ್ನು ಸಪ್ರೇಟಾಗಿ ಕೇಳಿದರೆ ಲಾಸ್ ಆಫ್ ಗೂಡ್ಸ್ ಬೈ ಫೈರ್ ಅಂತ ಹೇಳ್ಬೇಕು. ಲಾಸ್ ಆನ್ ಗೂಡ್ಸ್ by destroyed goods destroyed by fire 10,000. ಇದು ಸಪ್ರೇಟ್ ಎಡಿಷನ್. ಇಷ್ಟಾದಮೇಲೆ ಇಷ್ಟೇ ಇರೋದು. ನಾವು ಟೋಟಲ್ ಮಾಡ್ತೀವಿ 6 lakh rupees ಇದಾಗುತ್ತೆ. ಬೈ ಸೈಡ್ ಗ್ರಾಸ್ ಪ್ರಾಫಿಟ್ ಬರಬೇಕು 6 lakh. ಅಲ್ಲಿಗೆ ಮೈನಸ್ ಮಾಡಿದಾಗ ಬರುವಂಥ ಅಮೌಂಟನ್ನು ನಾವು ಬರುವಂಥ ಅಮೌಂಟ್ನ ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ತದೆ. ಇದಾದಮೇಲೆ ಎಷ್ಟು ಬರುತ್ತೆ ಗ್ರಾಸ್ ಪ್ರಾಫಿಟ್ಟು? ಓಕೆ 10,000 rupees ಬರುತ್ತೆ. 1 lakh. The gross profit is 1 lakh. And again come to the step number 2, calculation of rate of gross profit. Gross profit is equal to gross profit divided by net sales into 100 is equal to gross profit ಇರೋದು 1 lakh, net sales is 5 lakh into 100 is equal to rate of gross profit is 20% of sales. ಇಷ್ಟನ್ನ ನಿಮ್ಮ ಖಾತೆ. ಇದು ಫಸ್ಟ್ 2 ಸ್ಟೆಪ್ಸು. ಇದಾದಮೇಲೆ 3ನೇ ಸ್ಟೆಪ್ಪು ನಿಮ್ಗೆ ಹ್ಯಾಸ್ ಇಟ್ ಈಸ್ ಗೊತ್ತೇ ಇದೆ. 3ನೇ ಸ್ಟೆಪ್ಪು ಯಾವ ಥರ ಮಾಡಬೇಕು ಅಂತ. 3ನೇ ಸ್ಟೆಪ್ ನಾವು ಯಾವ್ದು ಮಾಡ್ತೀವಿ ಅಂತಂದರೆ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ ಮಾಡಬೇಕು. ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ ಮಾಡ್ತೀವಿ. ಓಕೆ, 3rd ಸ್ಟೆಪ್ ಸ್ಟಾರ್ಟ್ ಮಾಡೋಣ. Come to the 3rd step. 3rd step ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ. ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಗೂಡ್ಸ್ ಸುಟ್ಟೋಗಿದೆಯಲ್ಲ ಅಲ್ಲಿವರೆಗೂ ಹಾಕ್ಬೇಕು. ಹಾಗಾದರೆ ಗೂಡ್ಸ್ ಸುಟ್ಟೋಗಿ 1/1/2002 ಇಂದ 1/1/2002 to from 1/7/2002. ಈ 2002 ನಡೆದಿರೋಂಥ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ತಗೋಬೇಕು. 2001 ಕ್ಲೋಸಿಂಗ್ ಆಗಿರುವಂಥ ಕ್ಲೋಸಿಂಗ್ ಸ್ಟಾಕನ್ನು ನಾವಿಲ್ಲಿ ಓಪನಿಂಗ್ ಸ್ಟಾಕ್ ಆಗಿ ತಗೊತೀವಿ. ಟು ಓಪನಿಂಗ್ ಸ್ಟಾಕ್ 90,000. ಇಲ್ಲೇನು ಲೆಸ್ ಕಾಸ್ಟು ಪ್ಲಸ್ ಕಾಸ್ಟು ಮೆಮೊರಂಡಮಲ್ಲಿ ಕಂಡುಹಿಡಿಯುವಂಥ ಅವಶ್ಯಕತೆ ಇರಲ್ಲ.
Okay, next to purchase 2 lakh, and again to wages ಇಲ್ಲ, wages ಈ ಇಯರ್ ಅಲ್ಲಿ 2002 ಅಲ್ಲಿ wages ಇಲ್ಲ, sales by sales and by closing stock, ಬ್ಯಾಲೆನ್ಸಿಂಗ್ ಪೀರಿಯಡ್ ಇದನ್ನು ನೀವು ಕಂಡುಹಿಡಿಯಬೇಕಾಗಿರೋದು. ಓಕೆ, ಇಲ್ಲಿ ಓಕೆ ಸೇಲ್ಸ್ 3 lakh ಇದೆ, ಸೇಲ್ಸ್ 3 lakh, ಆ್ಯಂಡ್ ಅಗೇನ್ ನೀವು ಗ್ರಾಸ್ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಬೇಕು ಅಂತಂದರೆ 2 ಸೈಡಿಂದ ಅಮೌಂಟ್ ಜಾಸ್ತಿ ಇರಬೇಕು. ಅದಕ್ಕೆ ಫಸ್ಟ್ ಗ್ರಾಸ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಗ್ರಾಸ್ ಪ್ರಾಫಿಟ್ ಫಸ್ಟ್ನೇ ಸ್ಟೆಪ್ಪಲ್ಲಿ ಎಲ್ಲ ಅವರೇ ಕೊಟ್ಟಿರ್ತಾರೆ. ಗ್ರಾಸ್ ಪ್ರಾಫಿಟ್ನ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ಹೆಂಗೆ ಹಿಡ್ಕೋಬೇಕು ಅಂದರೆ ನೀವು ಕಂಡುಹಿಡಿದಿರೋಂಥ ಎರಡನೇ ಸ್ಟೆಪ್ಪಲ್ಲಿ 20% ಆನ್ ಸೇಲ್ಸ್. ಹಾಗಾದರೆ ಸೇಲ್ಸ್ ಅಮೌಂಟ್ ಇರೋದು 3 lakh ಮೇಲೆ 20% ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ 20% 40,000 60,000 rupees ಆಗುತ್ತೆ. 3 lakh ಮೇಲೆ 20% 60,000 rupees is gross profit. 60,000 is gross profit ಆಗುತ್ತೆ. 2 ಸೈಡ್ ಟೋಟಲ್ ಮಾಡ್ತೀವಿ. ಅಲ್ಲಿಗೆ 2,90,000 ಪ್ಲಸ್ 3,50,000 ಆಗುತ್ತೆ. 3,50,000 is 2 ಸೈಡ್. 2 ಸೈಡ್ ಜಾಸ್ತಿ ಬರಬೇಕು, ಯಾಕಂದರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಬೇಕಲ್ವಾ, ಅದಕ್ಕೆ. ಓಕೆ, 3,50,000 ಮೈನಸ್ 3 lakh ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಏನು ಬರುತ್ತೆ? 50,000 is a closing stock. ಓಕೆ, ಸ್ಟೆಪ್ ನಂಬರ್ 4 ಆಕ್ಚುಯಲ್ ಲಾಸ್ ಅನ್ನು ಕಂಡುಹಿಡಿಯಬೇಕು. ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಲಾಸ್ ಅನ್ನು ನೀವು ಕಂಡುಹಿಡಿಯಬೇಕಾಗುತ್ತೆ. ಆಕ್ಚುಯಲ್ ಲಾಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಸ್ಟಾಕ್ ಆನ್ ಡೇಟ್ ಆಫ್ ಫೇರ್ ಕಂಡುಹಿಡ್ಕೊಂಡಿದ್ದೀರಾ 50,000 ರೂಪಾಯಿ ಅಂತ. ಇದರಲ್ಲಿ ಲೆಸ್ಸು ಸಾಲ್ವೇಜ್ಡ್ ವ್ಯಾಲ್ಯೂ ಎಷ್ಟಿದೆ? ಮೈನಸ್ ಸಾಲ್ವೇಜ್ಡ್ ವ್ಯಾಲ್ಯೂ 10,000 ಇದೆ. ಮೈನಸ್ 10,000 ಮಾಡ್ತೀರಾ. ಆ್ಯಂಡ್ ಅಗೇನ್ ಆ್ಯಡ್ distinguish cost of existing by 5 ಇದೇನಾದ್ರು ಇದ್ರೆ ಆ್ಯಡ್ ಮಾಡಬೇಕಾಗತ್ತೆ. ಯಾವುದೂ ಇಲ್ಲ, ಬಿಟ್ಬಿಡಿ. ಆ್ಯಂಡ್ ರಿಮೈನಿಂಗ್ ಅಮೌಂಟ್ ಇಸ್ 40,000 is ಆಕ್ಚುಯಲ್ ಲಾಸ್. ಓಕೆ, ಈಗ ಇಲ್ಲಿ ಆಕ್ಚುಯಲ್ ಲಾಸ್ ಆದಮೇಲೆ ಲಾಸ್ಟ್ ಸ್ಟೆಪ್ ಇನ್ಶೂರೆನ್ಸ್ ಕ್ಲೈಮ್ ಕ್ಯಾಲ್ಕುಲೇಷನ್. Insurance claim is equal to policy amount into actual loss divided by stock ಡೇಟ್ ಆಫ್ ಫೇರ್. ಮತ್ತು ಇಲ್ಲಿ ಪಾಲಿಸಿ ಅಮೌಂಟ್ ಅವರು ಕೊಟ್ಟಿದ್ದಾರೆ 30,000 ಇಸ್ ಪಾಲಿಸಿ ಅಮೌಂಟ್. ಈ ಪ್ರಾಬ್ಲಮಲ್ಲಿ ನಿಮಗೆ ಪ್ರಾಬ್ಲಮ್ನ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ನಾನು. ಆ್ಯಕ್ಚುಯಲ್ ಲಾಸ್ ಕಂಡುಹಿಡ್ಕೊಂಡಿದ್ರೆ 40,000 ಇದೆ. ಸ್ಟಾಕ್ ಆನ್ ಡೇಟ್ ಆಫ್ ಫೇರ್ ಇಸ್ 50,000. ಕ್ಲೈಮ್ ಅಮೌಂಟು ಹಾಗಾದರೆ ಕ್ಲೈಮ್ ಎಷ್ಟು ಮಾಡಬೇಕು? 24,000 ರೂಪೀಸನ್ನು ಕ್ಲೈಮ್ ಮಾಡಬೇಕಾಗುತ್ತೆ. 24,000 ರೂಪೀಸನ್ನು ಕ್ಲೈಮ್ ಮಾಡಬೇಕು. ದಿಸ್ ಇಸ್ ನಾನು ಕಳಿಸಿರೋವಂಥ ಪ್ರಾಬ್ಲಮ್, ಮೂರನೇ ಪ್ರಾಬ್ಲಮ್. 15 ಮಾರ್ಕ್ಸಿಂದ ಏನು ಪ್ರಾಬ್ಲಮ್ ನಂಬರ್ 3 ನಾನು ಸೆಂಡ್ ಮಾಡಿದ್ದೀನಿ. ಅದ್ರದ್ದು ಆನ್ಸರ್ ಇದು. ಏನೋ ಡೌಟ್ ಇದ್ರೆ ನಾನು ವಾಟ್ಸಪ್ಪಲ್ಲಿ ಇನ್ನೊಂದ್ಸರಿ ಟೈಪ್ ಬರೆದಿರೋಂಥ ಇದು ಸೊಲ್ಯೂಷನನ್ನು ನಾನು ಕಳಿಸ್ತೀನಿ. ಓಕೆ, ಪ್ರಾಬ್ಲಮ್ ನಂಬರ್ 3 ಇದು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 4ನ ಸ್ಟಾರ್ಟ್ ಮಾಡೋಣ.